ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಲೆಹೆಂಗಾ ಅನ್ನೋಕ್ಕಿಂತ ಕೆಳಗಡೆ ಮಿಡ್ಡಿ ಮೇಲ್ಗಡೆ ಬ್ಲೌಸ್ ಬಂದ್ಬಿಟ್ಟು ಕೆಳಗಡೆ ಫ್ರಿಲ್ ಕೊಟ್ಟು ಅಂತ ಡಿಸೈನು. ಅದು ಇವಾಗ ಟ್ರೆಂಡಿಂಗ್ ಆಗಿರೋದ್ರಿಂದ ಆ ಡಿಸೈನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಮೇಲ್ಗಡೆಗೆ ಒಂದು, ಕೆಳಗಡೆ ಫ್ರಿಲ್ ಕೊಟ್ಟು ಹೊಲಿಬೇಕಲ್ಲ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲ ಅಂಬ್ರೆಲಾ ಕಟ್ಟಿಂಗ್ ಎಲ್ಲಾದರೂ ಮಾಡ್ಬೋದು, ಇಲ್ಲ ಫ್ರಿಲ್ ಆದರೂ ಕೊಡ್ಬೋದು. ನೋಡಿ, ಎರಡು ಪೀಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ ಪ್ರಿಂಟೆಡ್ದು. ಇದು ಆ್ಯಕ್ಚುಲಿ ಯಾವುದೋ ಸೀರೆಗೆ ಬಂದಿದ್ದು, 100 ರೂಪಾಯಿ ಸೀರೆಗೆ ನಾನು ಹಾಗೆ ಇಟ್ಟಿದ್ದೆ. ಇವಾಗ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಬ್ಲೌಸ್ ಏನೂ ಆಗಿಲ್ಲ. ಆದರೆ ಪ್ರಿಂಟು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಬ್ಲೌಸ್ನ ಇಷ್ಟಪಡ್ತಿರ್ಲಿಲ್ಲ. ಹೋದ್ರೂ ಗೋಲ್ಡ್ ಕಲರ್ ಇರುತ್ತಲ್ಲ, ಹಾಗಾಗಿ ತೊಂದರೆ ಏನಿಲ್ಲ. ಸ್ಟಾರ್ಟಿಂಗ್ ಹಾಕೊಳ್ಳುವಾಗ ಹಂಗೆ ಅನಿಸುತ್ತೆ, ಆಮೇಲೆ ಹಾಕೊಂಡ್ರು ಗೋಲ್ಡೇ ಇರುತ್ತಲ್ಲ. ಇದು ಡಾರ್ಕ್ ಗೋಲ್ಡು ಹೋಗ್ಬಿಡುತ್ತೆ ಇದು ಫ್ಲವರು. ಈ ಥರ ಮಿಡ್ಡಿಗೆ ಕೆಲ್ಕ ಎದ್ದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೋಡೋಕ್ಕೇನೋ ಒಂಥರ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ಬ್ಲೌಸ್ ಹೊಲಿದ್ರೆ ಹೇಗಿರುತ್ತೆ ಹೇಳಿ, ಸೂಪರಾಗಿರುತ್ತೆ ಅಲ್ವಾ. ಹಂಗೆ ಹೊಲಿಯೋಣ ಅಂತ. ಇದು 2 ಮೀಟ್ರ್ ಬಟ್ಟೆ ಇದೆ ಪೀಸ್. ಇದೇ ಕಲರ್ದು ಲೈನಿಂಗ್ ತಂದಿದ್ದೀನಿ. ಇವಾಗ ಇದು ಹೇಗೆ ಕಟಿಂಗ್ ಮಾಡೋದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಲೇಯರ್ ಇದೆ. 1 2 3 4 ಲೇಯರ್ ಇದೆ. ಇವಾಗ ಇದನ್ನು 4 ಮಾಮೂಲಿ 2 ಲೇಯರ್ ತೊಗೊಂಡ್ರೆ 4 ಭಾಗ ಮಾಡಬೇಕು. ಇದು 4 ಲೇಯರ್ ತೊಗೊಂಡ್ರೆ 8 ಭಾಗ ಮಾಡ್ಕೋಬೇಕಾಗುತ್ತೆ. ನಾವು ಸೊಂಟದ ಸುತ್ತಾಳತೆ ಎಷ್ಟು ಇರುತ್ತೆ ಅದು 8 ಭಾಗ ಮಾಡಿಕೊಂಡು 3.5 ಬರುತ್ತೆ. ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿ 5.5 ಇಂಚು ತೊಗೊಂಡಿದ್ದೀನಿ, 5.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಓಕೆನಾ. ಮತ್ತು ಉದ್ದ ಬಂದ್ಬಿಟ್ಟು 29 ಇಟ್ಟಿದ್ದೀನಿ. 29 ಇಟ್ಟಿದ್ದೀನಿ. 1 ಇಂಚು ಅದು ಜಿಗ್ಜಾಗು ಇಲ್ಲ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ 1 ಇಂಚು ಬೇಕು. ಓಕೆನಾ. ಈ ರೀತಿ ಈ ಟೇಪ್ ಏನಿರುತ್ತೆ ಇದು ನಿಮಗೆ ಜಂಪ್ ಮಾಡ್ಕೊಂಡು ಹೋಗೋದು 30 ಇಂಚ್ಗೆ. ಈ ರೀತಿ ಮಾಡೋದ್ರಿಂದ ತುಂಬ ಅಗಲ ಬರುತ್ತೆ. ಇದು ಬಂದ್ಬಿಟ್ಟು 8 ರಿಂದ 10 ವರ್ಷದ ಮಗುಗೆ ಆಗುತ್ತೆ. 8 ರಿಂದ 10 ವರ್ಷ. ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಕೆಳಗಡೆ ಜಿಗ್ಜಾಗ್ ಮಾಡ್ಕೊಂಡ್ರೆ ಸೂಪರಾಗಿ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಓಕೆನಾ. ಹಿಂಗೆ ಬರುತ್ತೆ. ಇದು ಅಗಲ ಜಾಸ್ತಿ ಬರುತ್ತೆ. ನೋಡಿ, ಇಷ್ಟು ಅಗಲ ಬರುತ್ತೆ. ಸರ್ಕಲ್ ರೀತಿ ಬರುತ್ತೆ. ಫುಲ್ಲು ಒಂದು ಸರ್ಕಲ್ ಬರುತ್ತಲ್ಲ, ಆ ರೀತಿ ಬರುತ್ತೆ. ತುಂಬ ಅಗಲನೇ ಬರುತ್ತೆ. ಈ ರೀತಿ ಕಟ್ ಮಾಡಿದ್ದೀನಿ. ಈ ರೀತಿ ಸಖತ್ ಅಗಲ ಬರುತ್ತೆ. ಓಕೆನಾ. ಇದೀನಿ. ಬ್ಲೌಸ್ ಉದ್ದ ಬಂದ್ಬಿಟ್ಟು ನಮಗೆ 10 ಇಂಚ್ ಆದರೆ ಸಾಕು. ಇನ್ನು ಕೆಳಗಡೆ ಫ್ರಿಲ್ ಕೊಡೋಣ, ಹಾಗಾಗಿ 10 ಇಂಚ್ ತೊಗೊಂಡ್ರೆ ಸಾಕು. ಕೆಳಗಡೆ 6 ಇಂಚ್ಗೆ ನಾವು ಫ್ರಿಲ್ ಕೊಟ್ಟರೆ 16 ಇಂಚ್ ಆಗುತ್ತೆ, ಸಾಕು. ಓಕೆನಾ. ಎಷ್ಟು ಉದ್ದ ಬರುತ್ತೆ 16 ಇಂಚ್ ಅಂದರೆ. ಇಲ್ಲ ಬೇಕು ಅಂದರೆ ನೀವು 8 ಇಂಚ್ ಬೇಕಾದರೂ ಇಟ್ಕೋಬೋದು, ಉದ್ದ ಇರಲಿ ಏನಾರ. ಸ್ಟಿಚಿಂಗ್ ಬಿಟ್ಟು 10 ಇಂಚಿಗೆ ಇಟ್ಕೋತೀನಿ. ಇಲ್ಲಿಂದ ನೆಕ್ ಬಂದ್ಬಿಟ್ಟು ಒಂದು 4.25 ಇಡ್ತೀನಿ. ಈ ಕಡೆಯಿಂದ ಈ ಕಡೆಗೆ 2 ಇಂಚ್ ಆದರೆ ಸಾಕು. ಈ ಕಡೆಯಿಂದ 2.25 ತಗೋತೀನಿ. ಟೋಟಲ್ ಇದು ಬಂದ್ಬಿಟ್ಟು
4 ಮುಕ್ಕಾಲಿದೆ, ಇಲ್ಲೂ 4 ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಇದನ್ನು 4ವರೆಗೆ ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ಳೋಣ. ಹಿಂಗೆ ಬಂದ್ಬಿಟ್ಟು ಒಂದು 26 ಇಟ್ಕೊಳ್ಳೋಣ. ಎದೆ ಸುತ್ತಳತೆ ಬಂದ್ಬಿಟ್ಟು 26. ಒಂದು 2 ಇಂಚು ಲೂಸ್ ಕೊಟ್ಟರೆ ನೀವು ಟೈಟು ಲೂಸು ಮಾಡ್ಕೋಬೋದು. ಓಕೆನಾ? ಇದು 26 ಇಟ್ಟಿದ್ದೀನಿ. 26ನ 4 ಭಾಗ ಮಾಡ್ಕೋತಾ ಇದ್ದೀನಿ. 6.5 ಬಂತು. 6.5 ಮಾರ್ಕ್ ಮಾಡಿ 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಬಿಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಸಾರಿ, ಇದು ಎದೆ ಸುತ್ತಳತೆ, ನಾನು ಸೊಂಟದ ಸುತ್ತಳತೆ ತಗೊಂಡೆ. ಎದೆ ಸುತ್ತಳತೆ ಬಂದ್ಬಿಟ್ಟು 6.5. ಇಲ್ಲಿ 2 ಇಂಚು ಎಕ್ಸ್ಟ್ರಾ ತಗೋತೀನಿ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 24 ತಗೋತೀನಿ. ಇದು 26 ಇದೆ, 24 ತಗೋತೀನಿ. ಇದು ಬಂದ್ಬಿಟ್ಟು 6 ಇಂಚು. 1 ಇಂಚು ಸ್ಟಿಚಿಂಗ್, ಇದು ಡಾಟ್ಗೆ 2 ಇಂಚು ಸ್ಟಿಚಿಂಗ್ಗೆ. ಓಕೆನಾ? ಇಲ್ಲಿಗೆ ಬಂತು. ಈ ಕಡೆಯಿಂದ ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಈಗ ತಗೊಳ್ಳೋಣ. ಓಕೆನಾ? ಇಷ್ಟೇ. ಇಲ್ಲಿ ನೆಕ್ ಡಿಸೈನ್ ಬೇಕಾದರೆ ನಿಮ್ಗೆ ಯಾವ್ದು ಬೇಕು ಅದನ್ನು ಮಾಡ್ಕೋಬೋದು. ರೌಂಡು, ಸ್ಕ್ವಯರು, ಇಲ್ಲಿ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಓಕೆನಾ? ನಾನು ಸುಮ್ಮನೆ ಇದು ಡಿಸೈನ್ ಮಾಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು 4 ಇಂಚು ಸ್ಟಿಚಿಂಗ್ ಎಲ್ಲ ಸೇರಿಸಿ 4.5 ಇದೆ. ಇದು ಶೋಲ್ಡರ್ ಬಂದ್ಬಿಟ್ಟು 4 ಮುಕ್ಕಾಲಿದೆ. ನೆಕ್ ವಿಡ್ತ್ ಬಂದ್ಬಿಟ್ಟು 2 ಇಂಚು. ಇದು ಸ್ಟಿಚಿಂಗ್, ಇದು 2 ನೆಕ್ ಶೋಲ್ಡರ್ ಬಂದ್ಬಿಟ್ಟು 2 ಮುಕ್ಕಾಲಿದೆ. ಎದೆ ಸುತ್ತಳತೆ ಬಂದ್ಬಿಟ್ಟು 6 ಮುಕ್ಕಾಲು, ಸಾರಿ 26 ಬರುತ್ತೆ. 27 ಇದೆ. 1 ಇಂಚ್ ಆ ಕಡೆ ಈ ಕಡೆ ಏನು ತೊಂದರೆ ಇಲ್ಲ. ಇದು ಬಂದ್ಬಿಟ್ಟು 6 ಇಂಚಿದೆ, 32 ಇಂಚು. ಈಗ ಇದು ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಇದು ಇಲ್ಲಿ ಹಿಂದೆ ಬಂದ್ಬಿಟ್ಟು ಹಿಂದೆ ಸ್ವಲ್ಪ ಡೀಪ್ ಇಡ್ತೀನಿ. ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ. ಒಂದು 3 ಇಂಚ್ಗೆ ಇಲ್ಲ ಒಂದು 2.5 ಇಂಚ್ಗೆ ಇಟ್ಬಿಟ್ಟು ಇಲ್ಲಿ ಬೇಕಂದರೆ ನೀವು ಓಪನ್ ಇಟ್ಕೋಬೋದು, ಜಿಪ್ ಇಟ್ಕೋಬೋದು, ಇಲ್ಲ ಓಪನ್ ಇಟ್ಕೊಂಡ್ರು ನಡೆಯುತ್ತೆ. ಯಾಕೆಂದರೆ ತಲೆ ನುಗ್ಗಲ್ಲ ಅಂದ್ಬಿಟ್ಟು ಬೇಕಾದರೆ ಇಲ್ಲಿ ಓಪನ್ ಇಟ್ಕೋಬೋದು. ಓಕೆನಾ? ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ಲೀವ್ಸು ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಹಿಂದೆದು ಬೇಕಾದ್ರೆ ನೋಡ್ಕೊಂಡು ಇದು ಮಾಡೋಣ. ಇಲ್ಲಿ ಬಂದ್ಬಿಟ್ಟು 1 ಇಂಚು ಮೇಲ್ಗಡೆ ತಗೋಬೇಕು. ಯಾವುದೇ ಆಗಲಿ, ದೊಡ್ಡವ್ರಿಗಾದ್ರೆ 2 ಇಂಚು, ಚಿಕ್ಕವ್ರಿಗಾದ್ರೆ 1 ಇಂಚಿಗೆ ಕ್ರಾಸಾಗಿ ಮಾಡ್ತಾಯಿದ್ದೀವಿ. ಡಾಟ್ ಹಿಡಿಯೋಕ್ಕಿದೆ ಮಾಡ್ಕೊಂಡಿದ್ದೀನಿ. ಇವಾಗ 36ನ 4 ಭಾಗ ಮಾಡ್ಕೊಳ್ಳೋಣ. ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಎಷ್ಟು ಬರುತ್ತೆ ನೋಡ್ತೀನಿ. 8 ಬರುತ್ತೆ. 8 ಕರೆಕ್ಟಾಗಿದೆ. ಅಂದರೆ ಅದು ಸ್ಟಿಚಿಂಗ್ ಮಾಡಿದ್ರೆ ನಮಗೆ 7 ಆಗುತ್ತೆ. ಸ್ಟಿಚಿಂಗ್ ಮಾಡಿದ್ರೆ 7 ಇಂಚ್ ಬರುತ್ತೆ. 1 ಇಂಚ್ ಮೇಲ್ಗಡೆಗೆ ತಗೋತೀನಿ. 1 ಇಂಚ್ ಇಲ್ಲ ಬರಲಿ.
ಈಗ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಬೇರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ತುಂಡಾಗುತ್ತೆ, ಪರವಾಗಿಲ್ಲ. ಇವಾಗ ಇಲ್ಲಿಂದ 8.5 ಇಂಚ್ ಬರುತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. 8ವರೆಗೆ ಮಾರ್ಕ್ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡ್ರೆ ಫ್ರಿಲ್ ಕೊಡೋಂಗೆ ಏನಿರಲ್ಲ, ಹಾಗೆ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫ್ರಿಲ್ ಕೊಡ್ತೀನಿ ಅಂದರೂ ಕೊಡ್ಬೋದು. ಬಟ್ಟೆ ಕಮ್ಮಿ ಇದ್ದಾಗ ಆ ರೀತಿ ಕೊಡ್ಬೋದು. ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ನಾವು ಇದನ್ನು ಫ್ರಿಲ್ ಕೊಡ್ಬೋದು. ಇದು ಕ್ರಾಸ್ ಕಟ್ಟಿಂಗ್ ಮಾಡೋಕ್ಕೆ ಬಟ್ಟೆ ಸಾಕಾಗುತ್ತೆ ಅಂದಾಗ ಈ ಥರ ಮಾಡ್ಬೋದು. ಇಲ್ಲ ಅಂದರೆ ನಾವು ಫ್ರಿಲ್ ಕೊಡಬೇಕಾಗುತ್ತೆ. ಓಕೆನಾ? ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ. ಆಯಿತು. ಮತ್ತು ಈ ಕಡೆ ಕೆಳಗಡೆನೂ ಇದೇನೂ ಇಲ್ಲ, ಕೆಳಗಡೆ ಬೇಕಾದ್ರೆ ಫೋಲ್ಡ್ ಆದರೂ ಮಾಡ್ಕೋಬೋದು, ಜಿಗ್ ಜಾಗ್ ಆದರೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೋಬೋದು. ಈ ರೀತಿ ಬಂತು. ಓಕೆನಾ ಫ್ರೆಂಡ್ಸ್? ಎಲ್ಲೂ ಓಪನೇ ಇಲ್ಲ ನೋಡಿ, ಸರ್ಕಲ್ ಥರ ಬಂತು ನೋಡಿ. ಇವಾಗ ಇದನ್ನು ಈ ಥರ ಕಟ್ ಮಾಡಿ ಈ ಥರ ಅಟ್ಯಾಚ್ ಮಾಡೋದು ಅಷ್ಟೇ, ಹಿಂಗೆ ಬರುತ್ತೆ. ಓಕೆನಾ? ಇಲ್ಲಿದೆಯಲ್ಲ, ಇದಕ್ಕೆ ಈ ಥರ ಅಟ್ಯಾಚ್ ಮಾಡೋದು. ಓಕೆನಾ? ಅದು ಕರೆಕ್ಟಾಗಿ ಬರುತ್ತೆ, ಈ ರೀತಿ ಬರುತ್ತೆ. ಇದು ಮೇಲ್ಗಡೆ ಬರುತ್ತೆ, ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಲಂಗ ಬಂದ್ಬಿಟ್ಟು ಕೆಳಗಡೆ ಬರುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. ಓಕೆನಾ? ಈ ಥರ ಒಂದು ಡಿಸೈನ್ನ ಕಟ್ ಮಾಡಿದ್ದೀನಿ. ಇದು ಅಂಬ್ರೆಲಾ ಸ್ಲೀವ್ಸೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆನಾ ಫ್ರೆಂಡ್ಸ್?